ಪದಪಯಣ ಗಾನ ಸಿಂಚನ. ಹಾಯ್, ಹಲೋ, ನಮಸ್ತೆ. ಖ್ಯಾತ ಗಾಯಕ ಮರ್ಲಿನ್ ಮಾನ್ಸೂನ್ ಹೇಳ್ತಾರೆ, ಮ್ಯೂಸಿಕ್ ಇಸ್ ದಿ ಸ್ಟ್ರಾಂಗೆಸ್ಟ್ ಫಾರ್ಮ್ ಆಫ್ ಮ್ಯಾಜಿಕ್ ಅಂತ. ಮನಸ್ಸಿನಲ್ಲಿ ಸದಾ ಉತ್ಸಾಹ ಮೂಡಿಸೋ ಸಂಗೀತ ಒಂಥರದ ಚಂದದ ಜಾದೂನೇ ಸರಿ. ಅದಕ್ಕೆ ಕಳೆ ಕೀಳುವಾಗ, ಭತ್ತ ಕಟ್ಟುವಾಗ, ಸೀಮಂತ, ಮದುವೆ, ಮುಂಜಿ, ಸಾವು, ಹೀಗೆ ಎಲ್ಲ ಸಂದರ್ಭಗಳಲ್ಲೂ ನಮ್ಮ ಜನಪದರು ಪದಗಳನ್ನು ಕಟ್ಟಿ ಹಾಡ್ತಿದ್ರು. ಅದು ಅವರ ಅನುಭವ ಗಾನ. ಅಂತಹ ನೆಲೆಗಟ್ಟಿನ ಗೀತೆಗಳ ಸಂಗೀತ ಗುಚ್ಛವೇ ನಮ್ಮ ಗಾನ ಸಿಂಚನ ಜನಮನದ ಪದಪಯಣ. ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಗಾನ ಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮಕ್ಕೆ ನಮ್ಮ ತ್ರಿವಳಿ ರತ್ನಗಳಿಗೆ ಸ್ವಾಗತ, ಸುಸ್ವಾಗತ. ಅರ್ಚನಾ ಉಡುಪ ಮ್ಯಾಮ್, ತುಂಬು ಹೃದಯದ ಸ್ವಾಗತ, ಸುಸ್ವಾಗತ. ವೇಮಗಲ್ ನಾರಾಯಣ ಸ್ವಾಮಿ ಸರ್, ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ, ಸುಸ್ವಾಗತ. ಕಡಬ್ಗೆರೆ ಮುನಿರಾಜು ಸರ್, ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ವೆಲ್ಕಮ್. ಸ್ಪರ್ಧಿಗಳು ಬರಲಿ, ಜೋರಾದ ಚಪ್ಪಾಳೆ. ವೆರಿ ವಾರ್ಮ್ ವೆಲ್ಕಮ್. ನಿಮ್ ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್. ಚೆನ್ನಾಗಿ ಹಾಡಿ, ಓಕೆ? ಹಾಗೆ ನಮ್ಮ ಸ್ವರ ಮಾಂತ್ರಿಕರು, ನಮ್ಮ ಮ್ಯೂಸಿಷಿಯನ್ಸ್, ಮೆಜಿಷಿಯನ್ಸ್ ಕೂಡ ಇವರು. ಮಾರುತಿ ಪ್ರಸಾದ್ ಆನ್ ತಬಲಾ, ಶಿವಮಾಲು ಆನ್ ಪರ್ಕಷನ್, ಉಮಾ ಪ್ರಸಾದ್ ಆನ್ ರಿದಮ್ ಪ್ಯಾಡ್ಸ್, ಗಣೇಶ್ ಆನ್ ಫ್ಲೂಟ್, ಕಿರಣ್ ಆನ್ ಕೀಬೋರ್ಡ್. ಬರಲಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮವನ್ನ ಅದ್ಧೂರಿಯಾಗಿ ಶುರು ಮಾಡೋಣ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಈ ಒಂದು ಗೀತೆಯನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಮೋನಿಕಾ. ಓ ಮೈ ಡಾರ್ಲಿಂಗ್ ಮೋನಿಕಾ ಅವರು ಆನ್ ಸ್ಟೇಜ್ ಪ್ಲೀಸ್. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ನಿನ್ನ ತವರೂರ ನಾನೇನು ಬಲ್ಲೆನು, ನಿನ್ನ ತವರೂರ ನಾನೇನು ಬಲ್ಲೆನು, ಗೊತ್ತಿಲ್ಲ ಎನಗೆ ಗುರಿಯಲ್ಲ ಎಲೆ ಬಾಲೆ, ಗೊತ್ತಿಲ್ಲ ಎನಗೆ ಗುರಿಯಲ್ಲ ಎಲೆ ಬಾಲೆ, ತೋರಿಸು ನಿನ್ನ ತವರೂರ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಭಾಗ್ಯದ ಬಳೆಗಾರ ಹೋಗಿ ಬಾನ
ಭಾಗ್ಯದ ಬಳಿಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳಿಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳಿಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳಿಗಾರ ಹೋಗಿ ಮೋನಿಕಾ ಚಂದ ಕಾಣಿಸ್ತಿದ್ದೀರಿ. ಥ್ಯಾಂಕ್ ಯು. ಓಕೆ, ಬಳೆಗಳೆಲ್ಲ ಹಾಕೊಂಡು ಬಂದಿದ್ದೀರಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಈ ಬಳೆಗಾರನ ಹಾಡು ಹೇಗನ್ನಿಸ್ತು ಅರ್ಚನಾ ಮ್ಯಾಮ್? ನಿಮ್ಮ ಬೇರೆ ಎಲ್ಲ ಪರ್ಫಾರ್ಮೆನ್ಸ್ಗಳಿಗಿಂತ ಇದು ತುಂಬ ಉತ್ತಮವಾಗಿತ್ತಮ್ಮ. ನೀವು ಕೂಡ ಇವತ್ತು ಕಾಮ್ ಆಗಿದ್ರಿ. ನಿಮ್ಮ ಗಾಯನದಲ್ಲಾಗಲಿ, ನಿಮ್ಮ ಏನಂತಾರೆ ಒಂದು ನಡವಳಿಕೆಯಲ್ಲಾಗಲಿ ಟೆನ್ಷನ್ ಕಾಣಿಸ್ತಾ ಇರಲಿಲ್ಲ ನನಗೆ. ಸೊ ನೀವು ಈ ವೇದಿಕೆಗೆ ಹೊಂದ್ಕೊಳ್ತಾ ಇದ್ದೀರಾ ಅನ್ನೋದು ಗೊತ್ತಾಯಿತು. ಬಟ್ ಶ್ರುತಿ ತುಂಬ ಆಚೆ ಈಚೆ ಆಗ್ತಾಯಿದೆ ಇನ್ನೂ ಕೂಡ. ಆ ವಾಯ್ಸಲ್ಲಿ ಆ ಶಿವರಿಂಗ್ ಬರುತ್ತೆ ಅಂತ ಹೇಳಿದ್ನಲ್ಲ, ಅದನ್ನು ಕಂಟ್ರೋಲ್ ಮಾಡಬೇಕಮ್ಮ. ಆಮೇಲೆ ಎಲ್ಲ ಮುಕ್ತಾಯಗಳಲ್ಲೂ ಹೋಗಿ ಬಾತ್ನಂತವರಿಗೆ ಎಲ್ಲೂ ಅದು ಬಂದು ಕೂರಲಿಲ್ಲ. ಯಾವ ಸ್ವರ ಬಂತು, ಎಲ್ಲಿ ಕೂರ್ತು ಗೊತ್ತಾಗಲಿಲ್ಲ. ಭಾಗ್ಯದ ಬಳಿಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳಿಗಾರ ಹೋಗಿ ಬಾನಂತವರಿಗೆ ನನ್ನ ತರ ನನ್ನ ಅದೆಲ್ಲ ಯಾವುದೂ ಜಾಗದಲ್ಲಿ ಕೂರಲಿಲ್ಲ. ಆಮೇಲೆ ರೇಂಜಲ್ಲಿ ಕಷ್ಟಪಡ್ತಾಯಿದ್ರಿ. ಸ್ಟ್ರೈನ್ಡ್ ಸಿಂಗಿಂಗ್ ಅಂತ ಅನ್ನಿಸ್ತು ನನಗೆ. ಸ್ಟ್ರೈನ್ ಆಗ್ತಾಯಿದೆ ನಿಮಗೆ ಅಂತ. ಸೊ ಸ್ವಲ್ಪ ನೀವು ಫಾಲ್ಸ್ ಟೋನಲ್ಲಿ ಹೇಗೆ ಹಾಡೋದನ್ನು ಅನ್ನೋದನ್ನು ನಿಧಾನವಾಗಿ ಎಕ್ಸ್ಪೆರಿಮೆಂಟ್ ಮಾಡಿ ಅಭ್ಯಾಸ ಮಾಡ್ಕೋಬೇಕು. ಅದನ್ನು ಡ್ರಾಸ್ಟಿಕ್ಕಾಗಿ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಡ್ಯಾಮೇಜ್ ಆಗುತ್ತೆ ವೋಕಲ್ ಕಾರ್ಡ್ಸು, ಆಯಿತಾ? ಬಟ್ ತುಂಬ ಇಂಪ್ರೂವ್ಮೆಂಟ್ ಇದೆ. ಇದು ಹೀಗೆ ಮುಂದಕ್ಕೆ ಸಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್. ಮೋನಿಕಾ ಅವರೇ ಭಾಳ ಚೆನ್ನಾಗಿ ಹಾಡಿದ್ರಿ ಭಾಗ್ಯದ ಬಳೆಗಾರ ಗೀತೆಯನ್ನು. ಸಾಹಿತ್ಯ ತಪ್ಪಾದರೆ ನಿಮಗೆ ಮಾಫಿ. ಯಾಕೆಂದರೆ ನನಗೆ ಭಾಳ ಆಸೆ ಅಂದರೆ ಕನ್ನಡ ಅಧ್ಯಯನ ಮಾಡದೇ ಇದ್ದರೂ ಅದ್ರ ಕನ್ನಡದ ಬಗ್ಗೆ, ಭಾಷೆ ಬಗ್ಗೆ ಕಲಿಯೋ ಆಸಕ್ತಿ ಇದೆಯಲ್ಲ, ಅದು ಉಳಿಬೇಕು ಅನ್ನೋದು ನನ್ನ ಆಸೆ. ಜೊತೆಗೆ ಈ ಮೂಲಕ ನಾನು ಕರ್ನಾಟಕದ ಜನತೆಗೆ ಏನು ಹೇಳೋದನ್ನಂದರೆ, ಕರ್ನಾಟಕದಲ್ಲಿದ್ದಾಗ ಕನ್ನಡ ಭಾಷೆ ಒಂದು ಅಧ್ಯಯನ ಮಾಡಿರಿ. ಇಲ್ಲಾಂದರೆ ಮಾತೃಭಾಷೆ ನಾವು ಕಲಿದೇ ಇದ್ದರೆ ಭಾಳ ನೋಡಿ ಈ ಥರದ ಸಮಸ್ಯೆಗಳಾಗ್ತವೆ ಅಲ್ವಾ? ಅದರಿಂದ ಕನ್ನಡ ಭಾಷೆಯನ್ನು ಒಂದು ಆಯ್ಕೆ ಮಾಡಿಕೊಂಡು ದಯಮಾಡಿ ಕಲೀರಿ. ಇವತ್ತು ನಿನಗೆ ಅದು ಮಾಫಿ ತಪ್ಪು ಮಾಡಿದ್ರೆ. ಆದರೆ ಬೇರೆಯವ್ರು ಮಾಡಿದ್ರೆ ನಾನು ಅದಕ್ಕೆ ಯಾವುದೇ ಕಾರಣಕ್ಕೂ ಮಾಫಿ ಇರಲ್ಲ, ಆಯ್ತಲ್ಲ? ಆದರೆ ಪ್ರಯತ್ನ ಮಾಡ್ತಿರಲ್ಲ, ಅದು ಭಾಳ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ವೇಮ್ಗಲ್ ಸರ್. ಸರ್, ಕಣ್ಣಲ್ಲಿ ನೀರು ಯಾಕೆ ಕೇಳಿ? ಯಾಕಮ್ಮ? ಯಾಕೆ ಮೋನಿಕಾ? ಮೋನಿಕಾ ಪ್ರತಿ ಎಪಿಸೋಡಲ್ಲೂ ಏನೋ ಒಂದು ಗೊತ್ತಿಲ್ಲ, ಅದೊಂಥರ ಹೆಸಿಟೆನ್ಸ್ ಇದೆಯೋ ಏನು ಅಂತ. ಏನಾಯ್ತು ಹೇಳಿ? ಹೇಳಮ್ಮ, ನಮಗೂ ಗೊತ್ತಾಗಬೇಕು. ಹೇಳಮ್ಮ. ಹೇಳಿ, ತೊಂದರೆ ಇಲ್ಲ, ಹೇಳಿ. ಸ್ಪೀಕ್ ಔಟ್. ಇಲ್ಲ ಸರ್, ಅದು ನಾವು ಮಾತೃಭಾಷೆನ ಸ್ಕೂಲಲ್ಲಿ ಕಲೀಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ನನಗೆ. ಯಾವುದೇ ವೇದಿಕೆಗೆ ಹೋಗಲಿ ಅಥವಾ ಈವನ್ ಕಸಿನ್ಸ್ ಯಾರೇ ಸುತ್ತ ಇದ್ರೂ ಫಸ್ಟ್ ನಾನು ಏನಾದರೂ ಇಂಗ್ಲೀಷಲ್ಲಿ ಏನಾದ್ರು ಶುರು ಮಾಡಿದ್ರು, ಅಕಸ್ಮಾತ್ ಇಂಗ್ಲೀಷ್ ಕನ್ನಡ ಎರಡು ಮಿಕ್ಸ್ ಆದ್ರೂ ಅದು ರೇಗಿಸುವಾಗ ಅದು ಒಂಥರ ನಂದು ಕಾನ್ಫಿಡೆನ್ಸ್ ತುಂಬ ಕಮ್ಮಿ ಆಗಿಬಿಟ್ಟಿದೆ. ತುಂಬ ಫಟ್ ಅಂತ ಓದಕ್ಕೆ ಬರಲ್ಲ ನನಗೆ, ಆದರೆ ಓದಕ್ಕೆ ಬರೆಯಕ್ಕೆ ಬರುತ್ತೆ. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾಳೆ ಇವತ್ತು ಮೋನಿಕಾ ಇಡೀ ಕರ್ನಾಟಕದ ಜನತೆಗೆ. ಮತ್ತು ಎಲ್ಲೆಲ್ಲಿ ದೇಶ ವಿದೇಶಗಳಲ್ಲಿ ಎಲ್ಲೆಲ್ಲಿ ಕನ್ನಡಿಗರು ಇದ್ದಾರೆ ಎಲ್ಲರಿಗೂ ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ಯಾ. ಇದು ನಾವು ಹೋದಲ್ಲೆಲ್ಲ ನಗೆ ಪಾಟ್ಲು ಮಾಡೋರು ಇದ್ದೇ ಇರ್ತಾರೆ. ನಾವು ಕನ್ನಡ ಮಾತಾಡಿದ್ರು, ಪರಿಶುದ್ಧವಾದ ಕನ್ನಡ ಮಾತಾಡಿದ್ರು ನಗೆ ಪಾಟ್ಲು ಮಾಡ್ತಾರೆ. ಅದು ಹಾಗಂತ ನಾವು ಕಲಿಕೆ ಬಿಡಬಾರ್ದು. ಮಾತೃಭಾಷೆ ಯಾವಾಗಲೂ ಮನೆಯಿಂದ, ತಾಯಿಯಿಂದನೇ ಶುರುವಾಗಿ ಬರಬೇಕದು. ಯಾರು ಏನೇ ಲೇವಡಿ ಮಾಡಲಿ, ಯಾರು ಏನೇ ಅನ್ನಲಿ, ಅದು ಅವ್ರ ಲಾಸು. ಅವ್ರ ಮಾತೃಭಾಷೆ ಅವ್ರು ಕಲಿದೆ ಹೋದರೆ ಅವ್ರ ಲಾಸು. ನಾವು ಅವ್ರಿಗೆ ಅಯ್ಯೋ ಪಾಪ ಅಂದ್ಕೊಂಡು ನಮ್ಮ ಪಾಡಿಗೆ ನಾವು ಮಾತಾಡೋದು ಮುಂದುವರಿಸ್ಕೊಂಡು ಹೋಗ್ಬೇಕಷ್ಟೆ. ಒಳ್ಳೆ ಮೆಸೇಜ್ ಕೊಟ್ಟಿದ್ಯಮ್ಮ. ಅಪ್ಪಟ ಕನ್ನಡತಿ ತಾಯಿ, ಅಪ್ಪಟ ಕನ್ನಡತಿ ನೀನು. ಮೂಗ್ತಿ ಬೇರೆ ಅಲ್ವಾ?
ಅಳಬಾರ್ದು. ಆದರೆ ನಿಮ್ಮ ಆ ಛಲ ಹಠ ಎಲ್ಲ ಇದೆಯಲ್ಲ, ಆಮೇಲೆ ಪ್ರೀತಿ ಇದೆಯಲ್ಲ, ಅದ್ರ ಮೇಲೆ ವಾತ್ಸಲ್ಯ ಇದೆಯಲ್ಲ, ಮಮಕಾರ ಮಮತೆ ಎಲ್ಲ ಇದೆಯಲ್ಲ ಭಾಷೆ ಮೇಲೆ, ಅದು ಎಲ್ರಿಗೂ ಬರಬೇಕು. ಈ ಮಣ್ಣಲ್ಲಿ ತಿಂದು ಉಂಡು ಬೆಳೆದವ್ರಿಗೆ ಆ ಭಾಷೆ ಮೇಲೆ ಅಭಿಮಾನ ಇರಬೇಕು. ಅದು ಯಾವತ್ತೂ ತಿಳ್ಕೊಬೇಕು. ಒಳ್ಳೇದಾಗ್ಲಮ್ಮ, ನಿನ್ನ ಅಭಿಮಾನಕ್ಕೆ ಆ ಪ್ರೀತಿಗೆ ನಮಸ್ಕಾರಮ್ಮ, ಒಳ್ಳೇದಾಗಲಿ. ಸೂಪರ್, ಥ್ಯಾಂಕ್ ಯು. ಆ್ಯಕ್ಚುಲಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ಮ್ಯಾಮ್, ಅಂದರೆ ಬೆಂಗಳೂರಂಥ ಮಹಾನಗರಿಯಲ್ಲಿ ಹಲವಾರು ಭಾಷೆ ಮಾತಾಡೋರಿದ್ದಾರೆ. ನಿಮ್ಮ ಮನೆಗಳಲ್ಲಿ ನೀವು ಯಾವುದೇ ಭಾಷೆ ಮಾತಾಡಿ, ಅಂದರೆ ಭಾಷೆಗಳನ್ನು ಕಲಿಯೋದು ಉತ್ತಮ ಅಂತ ಹೇಳ್ತಾರೆ. ಸಾಧ್ಯವಾದರೆ ನಾವು ನಿಮ್ಮ ಭಾಷೆಯನ್ನು ಕಲಿಯೋಣ, ಅದು ಯಾವಾಗ ಕೆಲಸಕ್ಕೆ ಬರುತ್ತೆ ಗೊತ್ತಿಲ್ಲ. ಆದರೆ ಕನ್ನಡ ನೆಲದಲ್ಲಿ ಕರ್ನಾಟಕದಲ್ಲಿ ನೀವು ವ್ಯವಹರಿಸಬೇಕಾದ್ರೆ ನಿಮ್ಮ ವ್ಯಾವಹಾರಿಕ ಭಾಷೆ ಅಟ್ಲೀಸ್ಟ್ ಕನ್ನಡ ಆಗಿರಲಿ. ಆಗ ಈ ರೀತಿಯಾದಂಥ ಏನು ಮಿಸ್ ಹ್ಯಾಪನ್ಸ್ ಆಗೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಕನ್ನಡವನ್ನು ಕಲೀರಿ, ಜೊತೆಗೆ ಕನ್ನಡವನ್ನು ಉಳಿಸಿ ಬೆಳೆಸಿ ಬಳಸಿ, ಅದು ಮುಖ್ಯ. ತೊಂದರೆ ಇಲ್ಲ, ನೀವೆಷ್ಟು ಚಂದ ಕನ್ನಡ ಕನ್ನಡ ಗೊತ್ತಿಲ್ಲ ಅನ್ನೋ ಈ ಒಂದು ಜನ್ರೇಷನಲ್ಲಿ ಕನ್ನಡ ಮಾತನಾಡಿ ಕನ್ನಡದಲ್ಲಿ ಭಾವಗೀತೆ ಹಾಡ್ತಾರಲ್ಲ, ಅದಕ್ಕೆ ಬರಲಿ ಜೋರಾದ ಚಪ್ಪಾಳೆ. ಸೂಪರ್. ಪ್ರೇಮ್ಗಲ್ ಸರ್, ನಂದು ಒಂದು ಜೋರು ಚಪ್ಪಾಳೆ ನಮ್ಮ ನಿಮಗೆ. ತಾಯಿ ಮಗಳ ಸಂಬಂಧ ಕಟ್ಟಿಕೊಡೋಂಥ ಒಳ್ಳೆ ಹಾಡಿದ್ದು, ಎಂಥ ಹಾಡಿದ್ದು. ಅಚ್ಚ ಕೆಂಪಿನ ಬಳೆ ಹಸಿರು ಗೀರಿನ ಬಳೆ ನನ್ನ ಹಡೆದವ್ಗೆ ಬಲು ಇಷ್ಟ ಬಳೆಗಾರ, ನನ್ನ ಹಡೆದವ್ಗೆ ಬಲು ಇಷ್ಟ ಬಳೆಗಾರ, ಕೊಂಡೋಗೋ ನನ್ನ ತವರಿಗೆ. ನೋಡಿ ಎಷ್ಟು ಚೆನ್ನಾಗಿದೆ. ಎಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ, ಹೆಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ, ಇಂಚಾಡವೆರಡು ಗಿಳಿ ಕಾಣೋ ಬಳೆಗಾರ, ಇಂಚಾಡವೆರಡು ಗಿಳಿ ಕಾಣೋ ಬಳೆಗಾರ, ಅದೇ ಕಣೋ ನನ್ನ ತವರೂರು. ಎಂಥ ಮೆಸೇಜ್ ಅಮ್ಮ. ತಗೊಂಡೋಗಿ ಹೆಂಗಾದರೂ ಮಾಡಿ ನನ್ನ ತಾಯಿಗೆ ಬಳೆ ಇಷ್ಟ, ಆ ಬಳೆ ತೊಗೊಂಡೋಗಿ ನನ್ನ ತಾಯಿಗೆ ಮುಟ್ಟಿಸ್ಬೇಕು ಅಂತ ಪೋಸ್ಟ್ ಮಾಸ್ಟರ್ ಕೆಲಸ ಆ ಕಾಲದಲ್ಲಿ ಬಳೆಗಾರರು ಮಾಡ್ತಾಯಿದ್ದಿದ್ದು. ನಿಜವಾಗೂ ಒಳ್ಳೆ ಸಾಹಿತ್ಯ. ಏನಮ್ಮ ಚೆನ್ನಾಗಿ ಆಡಿದೆ ನೀನು. ಅದು ಇನ್ನೊಂದೆರಡು ಚರಣ ಇದೆ, ಅದನ್ನು ಕಲ್ಕೊಂಡು ನೀಟಾಗಿ ಆಡಮ್ಮ, ಏನೂ ತೊಂದರೆ ಇಲ್ಲ. ಅದ್ಭುತವಾದ ಗಾಯಕಿ ನೀನು. ಸೂಪರ್. ತವರಿನ ಐಡೆಂಟಿಫಿಕೇಶನ್ನ ಸೂಪರ್ ಆಗಿ ಹೇಳುವಂತಹ ಗೀತೆಯನ್ನು ಭಾಳ ಸೊಗಸಾಗಿ ಹಾಡಿದ್ದೀರಿ. ಅಳ್ಬೇಡಿ, ಓಕೆ? ಖುಷಿಲಿ ಹೋಗಿ. ಥ್ಯಾಂಕ್ ಯು ಮೋನಿಕಾ. ಗೀಜ ಗೀಜ ಗೀಜಗ ಗಾಜಿನ ಕಲ್ಕಂಬ ಈ ಒಂದು ಗೀತೆಯನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಕಲಬುರ್ಗಿಯ ನವಿಲು ಪೀರಪ್ಪ. ಜಗಿ ಜಗಿ ಜಗ ಗಾಜಿನ ಕಲ್ಕಂಬ, ಗೀ ಜಗಿ ಜಗಿ ಜಗ ಗಾಜಿನ ಕಲ್ಕಂಬ, ರಾಜ ಬೀದಿಲಿ ರನ್ನದ ಗೊಂಬೆ ಬಾರೋ ಗೀ ಜಗ, ರಾಜ ಬೀದಿಲಿ ರನ್ನದ ಗೊಂಬೆ ಬಾರೋ ಗೀ ಜಗ, ಗೀ ಜಗಿ ಜಗಿ ಜಗ ಗಾಜಿನ ಕಲ್ಕಂಬ, ಗೀಜ ಗೀಜ ಗೀಜಗ ಗಾಜಿನ ಕಲ್ಕಂಬ. ಅಡಿಕೆಯ ತೋಟ ಚಂದ, ಅಡಿಕೆಯ ಹೊಂಬಾಳ ಚಂದ, ಅಡಿಕೆಯ ತೋಟ ಚಂದ, ಅಡಿಕೆಯ ಹೊಂಬಾಳ ಚಂದ, ಅಡಿಕೆ 101 ಕಾಯಿ ಬಿಟ್ಟು ಬಾರೋ ಗೀಜಗ, ಅಡಿಕೆ 101 ಕಾಯಿ ಬಿಟ್ಟು ಬಾರೋ ಗೀಜಗ, ಗೀಜ ಗೀಜ ಗೀಜಗ ಗಾಜಿನ ಕಲ್ಕಂಬ, ಗೀಜ ಗೀಜ ಗೀಜಗ ಗಾಜಿನ ಕಲ್ಕಂಬ.
ಚಂದ ಕಿತ್ತಾಳೆ ಹೂವ ಚಂದ ಕಿತ್ತಾಳೆ ತೋಟ ಚಂದ ಕಿತ್ತಾಳೆ ಹೂವ ಚಂದ ಕಿತ್ತಾಳೆ 101 ಹಣ್ಣು ಬಿಟ್ಟು ಬಾರೋಗಿ ಜಗ ಕಿತ್ತಾಳೆ 101 ಹಣ್ಣು ಬಿಟ್ಟು ಬಾರೋಗಿ ಜಗ ಗೀಜ ಗೀಜ ಗೀಜಗ ಗಾಜಿನ ಕಲ್ಕಂಬ ಗೀಜ ಗೀಜ ಗೀಜಗ ಗಾಜಿನ ಕಲ್ಕಂಬ ತೆಂಗಿನ ಮರವ ಚಂದ ತೆಂಗಿನ ಹೊಂಬಾಳ ತೆಂಗಿನ ಮರವ ಚಂದ ತೆಂಗಿನ ಹೊಂಬಾಳ ಚಂದ ತೆಂಗು 101 ಕಾಯಿ ಬಿಟ್ಟು ಬಾರೋಗಿ ಜಗ ತೆಂಗು 101 ಕಾಯಿ ಬಿಟ್ಟು ಬಾರೋಗಿ ಜಗ ಗೀಜ ಗೀಜ ಗೀಜಗ ಗಾಜಿನ ಕಲ್ಕಂಬ ಗೀಜ ಗೀಜ ಗೀಜಗ ಗಾಜಿನ ಕಲ್ಕಂಬ ರಾಜ ಬೀದಿಲಿ ರನ್ನದ ಗೊಂಬೆ ಬಾರೋಗಿ ಜಗ ರಾಜ ಬೀದಿಲಿ ರನ್ನದ ಗೊಂಬೆ ಬಾರೋಗಿ ಜಗ ಗೀಜ ಗೀಜ ಗೀಜಗ ಗಾಜಿನ ಕಲ್ಕಂಬ ಗೀಜ ಗೀಜ ಗೀಜಗ ಗಾಜಿನ ಕಲ್ಕಂಬ ಗಾಜಿನ ಕಲ್ಕಂಬ ಗಾಜಿನ ಕಲ್ಕಂಬ ಓಕೆ ಕಲಬುರ್ಗಿ ನವಿಲು ಹೇಳಿ ಮೇಡಮ್. ಫುಲ್ ಗೆರೆ ಬಿಚ್ಚಿ ಆಡಿದ್ರಾ ಹೌದು ಮೇಡಮ್. ಹಾಡಿದ್ರಾ ಅವ್ರು ನೋಡಿ ನಾನು ಆಡಿದೆ ಮೇಡಮ್. ಅವ್ರು ನೋಡಿ ಹಾಡಿದ್ರಾ ಓಕೆ ಈ ಹಾಡು ಹೇಗೆ ಅನಿಸ್ತು ಅರ್ಚನಾ ಮ್ಯಾಮ್? ಪೀರಪ್ಪ, ಮೇಡಮ್ ಹೇಳಿ ಮೇಡಮ್. ಇವತ್ತು ಪೀರಪ್ಪನೂ ನನ್ನ ಕಣ್ಣಿಗೆ ಯಾವುದೋ ಒಂದು ಹಕ್ಕಿ ಥರನೇ ಕಾಣಿಸಿದ್ರು. ಹೌದು ಇದೆಲ್ಲ ಹಾಕೊಂಡು ಒಂದ್ಸಲಿ ಹಿಂಗನ್ನಿ ಅಲ್ಲಡೆ ಅಯ್ಯೋ ಎಷ್ಟು ಮುದ್ದಾಗಿ ಮುದ್ದಾಗಿ ಮುಗ್ಧವಾಗಿ ಅವ್ರು ಪ್ರತಿಯೊಂದು ಹಾಡನ್ನು ಪ್ರೆಸೆಂಟ್ ಮಾಡೋ ರೀತಿ ಇರುತ್ತಲ್ಲ, ಪ್ರತಿ ಪದಕ್ಕೂ ಅವ್ರದ್ದೊಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ ಪ್ರತಿ ಪದಕ್ಕೂ. ಅದೇನೋ ಹಿಂಗೆ ಅದು ಇದು ಮೊಗ್ಗನ ಹೂವಿನ ಅರಳಿಸೋ ಅಂಥದ್ದು, ಕೈಯಲ್ಲಿ ಒಂದು ಆ್ಯಕ್ಷನ್ ಮಾಡ್ತಾರೆ, ಆ ಕಣ್ಣಲ್ಲೇ ಎಕ್ಸ್ಪ್ರೆಸ್ ಮಾಡ್ತಾರೆ, ಆ ನಗು ಥ್ರೂಔಟ್ ದ ಸಾಂಗ್ ಎಷ್ಟು ಒಳ್ಳೆ ನಗುವನ್ನು ಇಟ್ಕೊಂಡು ಸಂತೋಷವಾಗಿ ಹಾಡ್ತಾರೆ. ಅಂದರೆ ಅವರಿಗೆ ಇದೊಂದು ಕಾಂಪಿಟೇಷನ್ ಅನ್ನೋ ಫೀಲಿಂಗೇ ಇಲ್ದಿರೋರ ಥರ ಈ ಸಮಯ ನಂದು, ನಾನಿದನ್ನು ಎಂಜಾಯ್ ಮಾಡ್ಕೊಂಡು ಹಾಡ್ತೀನಿ, ಕೇಳೋರಿಗೆ ಖುಷಿ ಕೊಡ್ತೀನಿ, ಅಷ್ಟೇ ಅವರದ್ದು ಉದ್ದೇಶ. ಏನು ಸೊಂಟ ಕುಣಿಸಿದ್ದು ಪೀರಪ್ಪ ಇವತ್ತು. ಇನ್ನೊಂದ್ಸಲಿ ಸೊಂಟ ಕುಣಿಸಿ ನೋಡೋಣ. ಅಪ್ಪಪ್ಪ ಸಿಂಹ ಕಟಿ. ಪೀರಪ್ಪ ತುಂಬ ಚೆನ್ನಾಗಿತ್ತು. ಒಂದೆರಡು ಜಾಗದಲ್ಲಿ ಸ್ವಲ್ಪ ಶಾರ್ಪ್ ಹಾಡಿದ್ರಿ ಬಿಟ್ಟರೆ ನಿಮ್ಮ ಪ್ರೆಸೆಂಟೇಷನ್ನು ಅದ್ಭುತವಾಗಿತ್ತು. ಆಮೇಲೆ ಎಷ್ಟು ರೇಂಜಲ್ಲಿ ಅನಾಯಾಸವಾಗಿ ಹಾಡ್ತೀರಪ್ಪ, ಇದು ಎಲ್ರಿಗೂ ಸಿಗಲ್ಲ ಈ ಗಿಫ್ಟು. ಆ ರೇಂಜು ನಿಮಗೆ ದೇವ್ರು ಕರುಣಿಸಿದ್ದಾನೆ. ನೀವಿನ್ನೂ ಅದ್ಭುತವಾಗಿ ಹಾಡಿ, ಅದೇ ನಮ್ಮ ಆಸೆ, ನಮ್ಮ ಹಾರೈಕೆ ಎಲ್ಲವೂ ಕೂಡ. ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್ ಏನು ಗೊತ್ತಾ, ಇವ್ರು ಪ್ರತಿ ಸಾರಿ ಬಂದಾಗಲೂ ಯಾವಾಗಲೂ ಒಂದು ಪಾಸಿಟಿವ್ ನೋಟಲ್ಲೇ ಹೇಳ್ತಾರೆ, ನಾನು ಇವತ್ತು ಸೂಪರಾಗಿ ಕಲ್ತ್ಕೊಂಡು ಬಂದಿದ್ದೀನಿ, ನಾನು ಇವತ್ತು ಡಾನ್ಸ್ ಮಾಡ್ತೀನಿ, ನೀವು ನೋಡಿ ಅಂತ. ಅಪ್ರೋಚ್ ಹಾಗೇ ಇರಬೇಕು ಪ್ರತಿಯೊಬ್ಬರದ್ದು. ಕರೆಕ್ಟ್, ಹಾಗೇ ಇರಬೇಕು ಪೀರಪ್ಪ. ಒಳ್ಳೆಯ ಒಂದು ಆ ಭಾವನೆಯೊಂದಿಗೆ ಬರ್ತಿರಲ್ಲ, ಆವಾಗಲೇ ಅರ್ಧ ಗೆದ್ದುಬಿಟ್ಟಿರ್ತೀರಿ. ನಿಜ. ವೆರಿ ಗುಡ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೇಮ್ಗಲ್ ಸರ್. ಪೀರಪ್ಪ ಅವರೇ, ಸರ್ ಹೇಳಿ ಸರ್. ಇದು ಮೂಲ ಜಾನಪದ ಗೀತೆ BK ಸುಮಿತ್ರಾ ಅವರು 1980ನೇ ಇಸ್ವಿಗಿನ್ನ ಮುಂಚೆ ಆಡಿದ್ದಿದ್ದು. ಈ ರಾಗ ಇದೆಯಲ್ಲ, ಇದು ಕಡೆಗೆ ಉತ್ತರ ಕರ್ನಾಟಕಕ್ಕೆ ವಲಸೆ ಹೋಗ್ಬಿಟ್ಟು ಬದಲಾವಣೆ ಆಗಿದೆ. ಇದನ್ನು ಅವರು ಅವರ ಯಜಮಾನರು ಸುಧಾಕರ್ ಅವರು ಆಡಿದ್ದು ಒರಿಜಿನಲ್ ಗೀತೆ ಇದು. ಗೀಜೂಗ ಗಿಳಿ ರಾಮಾನೇ ರಾಮಾನೇ ರಘುರಾಮಾನೇ
ಗೀಜುಗ ನರಮನೆ ಗಾಜಿನ ಕಲ್ಕಂಬ ಪಾಣೆವಾಣ ದಕ್ಕಿ ದೊರೆತನ ಗೀಜುಗ ಗಿಳಿ ರಾಮಾನೇ ರಾಮಾನೇ ರಘು ರಾಮಾನೇ ಅಂತ ನಾನು ಕೇಳಿದ್ದಿದ್ದು ಓದೋವಾಗ. ಅದು ಅಲ್ಲಿ ಶಿಫ್ಟ್ ಆಗಿದೆ. ಇದು ಗಾಜಿನ ಕಲ್ಕಂಬ ಗೀಜುಗ ಅನ್ನೋಕ್ಕೆ ಬಂದಾಗ ಅದು BK ಸುಮಿತ್ರಾ ಅವರೇ ಹಾಡಿರೋಂಥ ಹಾಡು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದು 50 ವರ್ಷಗಳ ಹಿಂದಿನ ಹಾಡು. ಇದು ಬತ್ತಿಕಟ್ಟ ಕೃಷ್ಣಮೂರ್ತಿಯವರ ಕಲೆಕ್ಷನ್ ಇದು. ಹೌದು ಮೇಡಮ್, ನೋಡಿ ಅದು ಅಲ್ಲಿ ಹೋದ್ಮೇಲೆ ಬದಲಾವಣೆ ಆಗ್ಬಿಡ್ತು, ಕುಣಿಸ್ಬಿಟ್ರು ಅದನ್ನು, ನವಿಲೇ ಕುಣಿಸ್ದಂಗೆ ಫಿರಪ್ಪನವರು. ಬಟ್ ಸಾಹಿತ್ಯ ಅದನ್ನು ಹಾಕ್ಕೊಂಡು ಅದು ಒರ್ಜಿನಲ್ ಇದು ಹೇಗೆ ಅಂತ ಸ್ವಲ್ಪ ತಿಳ್ಕೊಂಡ್ರೆ ಸಾಕು ಅಂತ ಅಷ್ಟೇ ಹೇಳಿದ್ದೀನಿ. ಮತ್ತು ನೀವು ಆಡೋ ಸ್ಟೈಲೆಲ್ಲ ಖುಷಿಯಾಗಿದ್ದೆ, ಜನಪದ ಶೈಲಿ, ನೃತ್ಯ ಎಲ್ಲ ಚೆನ್ನಾಗಿದೆ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ನವಿಲಲ್ಲ ಹೆಸರಿಟ್ಟಿರೋದು, ಕಲಬುರ್ಗಿ ನವಿಲು. ಇವತ್ತು ಗೀಜಿಗ. ಈ ನವಿಲು ಒಂದ್ರಿ ಪಕ್ಷಿ, ರಾಷ್ಟ್ರ ಪಕ್ಷಿ. ಈ ಗೀಜಿಗ ಇದೆಯಲ್ಲ ಭಾಳ ಜಾಣ ಪಕ್ಷಿ, ಭಾಳ ಜಾಣ ಪಕ್ಷಿ. ಅವ್ರು ಹೇಳ್ತಿದ್ರಲ್ಲ, ಅದು ಗರಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಭಾಳ ಸೂಕ್ಷ್ಮವಾಗಿ ಆಯ್ಕೆ ಮಾಡ್ಕೊಳ್ಳುತ್ತೆ. ಅದ್ರ ಗೂಡೆ ವಿಭಿನ್ನವಾಗಿರುತ್ತೆ. ನೋಡಿದ್ರಲ್ಲ, ಲ್ಯಾಟಿನ್ ನೋಡಿರ್ತೀರಲ್ಲ, ಆ ಥರ ಇರುತ್ತದು. ಕೆಳಭಾಗದಲ್ಲೂ ಓಪನ್ ಇರುತ್ತೆ, ಮೇಲ್ಭಾಗದಲ್ಲೂ ಓಪನ್ ಇರುತ್ತೆ, ಮಧ್ಯದಲ್ಲಿ ಒಂದು ಜಾಗ ಮಾಡ್ಕೊಂಡಿರುತ್ತೆ ಕೂತ್ಕೊಳ್ಳೋಕ್ಕೆ. ಮತ್ತು ಇನ್ನೂ ಬುದ್ಧಿವಂತ ಹಕ್ಕಿ. ಯಾಕೆ ಅಂತಂದರೆ ಅದು ಗೂಡು ಕಟ್ಕೊಳ್ಳೋ ಜಾಗ ಯಾವ ಬೆಕ್ಕು ಹಾವು ಯಾವುದು ಹೋಗೋಕ್ಕಾಗಬಾರ್ದು. ತುಂಬ ಚೆನ್ನಾಗಿದೆ ಇದು ಗೀಜಿಗದಕ್ಕಿ ಗೂಡು ಕಟ್ಕೊಳ್ಳೋದು. ಏನ್ರಿ, ನಾವು ಒಂದಷ್ಟು ಗರಿಗಳು ತಂದು ಹಾಕ್ಕೊಡ್ತೀವಪ್ಪ, ಎಣಿರಪ್ಪ ಅದನ್ನು, ಆ ಥರ ಎಣಿರಪ್ಪ ಗೂಡನ್ನ. ಆ ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು ಅಂತ ಬೇರೆ ಇರುತ್ತೆ, ಆ ಥರ ಮಾಡ್ಕೊಂಡಿರುತ್ತೆ. ಆ್ಯಂಡ್ ಸುಮಾರು ಬಹುತೇಕ ಮುಳ್ಳಿರೋಂಥ ಮರದಲ್ಲಿ ಕಟ್ಟತ್ತೆ, ಮನುಷ್ಯನಿಗೂ ಕೈಗೆ ಸಿಗಬಾರ್ದು ಅಂತ. ಯಾಕಂದರೆ ಮನುಷ್ಯ ಯಾವುದನ್ನು ಉಳಿಸಲ್ಲ ಅಲ್ವಾ. ಸೊ ಅಷ್ಟು ಬುದ್ಧಿವಂತ ಹಕ್ಕಿ ಅದು. ಹೆಚ್ಚು ಭತ್ತದ ಗದ್ದೆ ಇರೋ ಕಡೆ ಇರುತ್ತವೆ. ಭತ್ತದ ಗದ್ದೆ ಎಲ್ಲಿರುತ್ತೋ ಅಲ್ಲಿರುತ್ತೆ. ಭಾಳ ಒಳ್ಳೆ ಹಾಡಿದು. ನಿಮ್ಮ ಶೈಲಿನಲ್ಲಿ ಚೆನ್ನಾಗಿ ಹಾಡಿ ಕುಣಿಸಿದ್ರಿ. ಉತ್ತರ ಕರ್ನಾಟಕದ ನಮ್ಮ ಜನಪದ ಆಸ್ತಿ ನೀವು ಆಗ್ತೀರಿ ಮುಂದಿನ ದಿನದಲ್ಲಿ. ಅದು ನೀವು ಉಳಿಸ್ಕೊಳ್ಳಿ. ಖಂಡಿತ ಸರ್, ಉಳಿಸ್ಕೋತೀವಿ. ವೀರಪ್ಪನವರೇ, ಕಲಬುರ್ಗಿಯ ಗೀಜೆಗಾನ ನೀವು ಹೇಳ್ಬೇಕು ಮೇಡಮ್. ಅವರೇ ಕನ್ಫ್ಯೂಸ್ ಆಗ್ಬಿಟ್ರು, ನಾನು ಯಾವ ಹಕ್ಕಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ. ಓಕೆ, ಗುಡ್ ಲಕ್ಸ್. ಥ್ಯಾಂಕ್ ಯು ಮೇಡಮ್. ಓಕೆ, ಮುಂದಿನ ಸಂಚಿಕೆಯಲ್ಲೂ ಕೂಡ ಅಷ್ಟು ಚೆನ್ನಾಗಿ ಹಾಡಿ. ಥ್ಯಾಂಕ್ ಯು. ಓಕೆ, ನಮ್ಮ ಎಲ್ಲ ಸ್ಪರ್ಧಿಗಳು ಚೆನ್ನಾಗಿ ಹಾಡಿದ್ದೀರಿ, ಒಬ್ರಿಗಿನ್ನ ಒಬ್ರು ಚೆನ್ನಾಗಿ ಹಾಡಿದ್ದೀರಿ. ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ಚೂಸ್ ಮಾಡೋಕ್ಕೆ ಪಾಪ ನಮ್ಮ ಜಡ್ಜಸ್ಗೆ ಸಿಕ್ಕಾಪಟ್ಟೆ ಕಷ್ಟ ಆಗಿರುತ್ತೆ. ಯಾರು ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್, ಯಾರು ಗಾನ ಸಿಂಚನ ವೇದಿಕೆಗೆ ಇವತ್ತು ವಿದಾಯ ಹೇಳ್ತಿದ್ದಾರೆ ಅಂತ ತಿಳ್ಕೊಳ್ಳುವಂಥ ಸಮಯ. ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬನ್ನಿ. ನಮ್ಮ ಜಡ್ಜಸ್ಗೆ ನಿಜವಾಗ್ಲೂ ಕಷ್ಟ ಆಗಿರುತ್ತೆ. ಆ್ಯಂಡ್ ಅದು ಆ್ಯಕ್ಚುಲಿ ಒಳ್ಳೆಯದು, ಎಲ್ಲರೂ ಇಂಪ್ರೂವ್ ಆಗ್ತಿದ್ದೀರಿ. ಓಕೆ, ಗುಡ್ ಲಕ್ಸ್ ನಿಮಗೆ ಮುಂದಿನ ಸಂಚಿಕೆಗಳಿಗೆ ಅಂತ ಹೇಳ್ತಾ ಓಕೆ, ಇವತ್ತಿನ ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ವೀಕ್ ಗಿರೀಶ್. ತಿಂಗಳು ಸಂಕಟ ನೀಡಿ ತ್ಯಾಗ ಬೆಳೆಗೆಲ್ಲೋ ಹುಟ್ಟಿ ಬರುವ ಮುನ್ನ ಜೀವಕ ಎಷ್ಟು ಕಷ್ಟ ಕೊಟ್ಟೆಯಲ್ಲೋ. ಕಣ್ಣಲ್ಲಿ ನೀರು ಬರ್ಸ್ಬಿಟ್ಟು ಕಣೋ. ತುಂಬ ಚೆನ್ನಾಗಿ ಹಾಡಿದೆ. ಗಿರೀಶ್, ಇದು ನಿನಗೆ. ಅರ್ಚನಾ ಮ್ಯಾಮ್, ಇವತ್ತಿನ ಬೆಸ್ಟ್ ಪರ್ಫಾರ್ಮರ್ನ ಆಯ್ಕೆ ಮಾಡಿದ್ದೀರಿ, ಇವ್ರ ಬಗ್ಗೆ ಒಂದೆರಡು ಮಾತು. ನಾನು ಯಾವಾಗ ಎದ್ದು ನಿಂತು ಚಪ್ಪಾಳೆ ತಟ್ಬಿಟ್ನೋ ಅವಾಗಲೇ ಐ ಥಿಂಕ್ ಎಲ್ಲರಿಗೂ ಎಲ್ಲರಿಗೂ ಗೊತ್ತಾಯ್ತು. ಸೀಕ್ರೆಟ್ ಔಟ್ ಆಗೋಯ್ತದು. ಬಟ್ ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಲೇಬೇಕು.
ಬೆಸ್ಟ್ ಪರ್ಫಾರ್ಮರ್ಗೂ ನಾವು ಒಬ್ಬರನ್ನೇ ಆಯ್ಕೆ ಮಾಡೋಕ್ಕಾಗೋದು, ಎಲಿಮಿನೇಷನಿಗೂ ಒಬ್ಬರನ್ನೇ ಆಯ್ಕೆ ಮಾಡೋಕ್ಕಾಗೋದು. ಬೇರೆ ನಮಗೆ ಅದು ಫಾರ್ಮ್ಯಾಟ್ ಆಫ್ ದ ಶೋ ಅದು ಹಾಗೆ ಆಗಬೇಕು. ತುಂಬ ಸಂತೋಷ. ಅವನು ಯಾವ ಸ್ಪೀಡಲ್ಲಿ ಅವನು ಇಂಪ್ರೂವ್ಮೆಂಟ್ ಮಾಡಿಕೊಂಡ. ಯಾಕಂದರೆ ನಾನು ನೇಸಲ್ ಟೋನ್ ಇದೆ ಅಂತ ಹೇಳ್ತಿದ್ದೆ, ಶಾರ್ಪ್ ಹೋಗ್ತಿದೆಯಾ ಅಂತ ಹೇಳ್ತಿದ್ದೆ. ಅದೆಲ್ಲವನ್ನು ಅವನು ಎಷ್ಟು ಕ್ವಿಕ್ಕಾಗಿ ರೆಕ್ಟಿಫೈ ಮಾಡಿಕೊಂಡು 1ಇಂದ 10ಗೆ ಜಿಗ್ದಿದ್ದಾನೆ ಇವತ್ತು ಅವನು. ಸೂಪರ್. ಆ ಟೀಕೆಗಳನ್ನು ತಗೊಂಡು ಕೂಡಲೇ ಬೆಸ್ಟ್ ಪರ್ಫಾರ್ಮರ್ ಆಗಿದ್ದಾನೆ. ಎಲ್ಲರೂ ಇದೇ ರೀತಿಯಲ್ಲಿ ಸ್ಪೋರ್ಟಿವ್ ಆಗಿ ಕಮೆಂಟ್ಗಳನ್ನ ತಗೊಂಡು ನಿಮ್ಮ ಮೇಲೆ ನೀವು ಏನಂತಾರೆ ಅದನ್ನು ಲಾಗು ಮಾಡ್ಕೋಬೇಕಾಗತ್ತೆ, ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾಗತ್ತೆ. ಬಟ್ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ನಮಗೆ ಎಲಿಮಿನೇಷನ್ ಯಾರು ಅಂತ ಡಿಸೈಡ್ ಮಾಡೋದಕ್ಕಿಂತ ಹೆಚ್ಚಾಗಿ ಬೆಸ್ಟ್ ಪರ್ಫಾರ್ಮರು ನಮಗೆ ತುಂಬ ಸಂಕಟ ಆಗ್ತೈತೆ. ಅಂದರೆ ನಂಗೆ ಬಿಟ್ಟಿದ್ದಿದ್ರೆ ಒಂದು 5 ಜನಕ್ಕಂತೂ ಕೊಡ್ತಾಯಿದ್ದೆ ನಾನು. ಅಷ್ಟು ಚೆನ್ನಾಗಿ ಇವತ್ತು ಯಾರ್ಯಾರು ಸಿಕ್ಸರ್ ಹೊಡೆದಿದ್ದೀರಿ ಅಂತ ನಾನು ಅವ್ರಿಗೆ ಅಟ್ಲೀಸ್ಟ್ ದಿಸ್ ಮಚ್ ಐ ಹ್ಯಾವ್ ಟು ಡೂ. ಯಾರ್ಯಾರಿಗೆ ನಾನು ಬೆನ್ನು ತಟ್ಟಬೇಕು ನಿಜವಾಗ್ಲೂ, ಯಾಕಂದರೆ ಅವ್ರು ಅಷ್ಟು ಎಫರ್ಟ್ ಹಾಕಿದ್ದಾರೆ. ಇವತ್ತೆಲ್ಲ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿರೋರು ಹೇಳ್ತೀನಿ. ವೈಷ್ಣವಿ ಗೂಳಿ, ನಾನಾರಿಗಲ್ಲದವಳು ಬಿದಿರು, ನಾನಾರಿಗಲ್ಲದವಳು. ಇನ್ನೊಂದು ಹೆಸರು ಮಿಸ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಮಿಸ್ ಮಾಡಿದ್ರೆ ನಮಗೆ ನಾವೇ ಏನೋ ತಪ್ಪು ಮಾಡ್ತಾಯಿದ್ದೀವಿ ಅನಿಸುತ್ತೆ. ಮಾರಣ್ಣ, ಭೂಲೋಕದಯ್ಯ ದೇವಾನ ಸಯ್ಯ ಸೋಲಿಸ ಬ್ಯಾಡ ಗೆಲಿಸಯ್ಯ, ಸೋಲಿಸ ಬ್ಯಾಡ ಗೆಲಿಸಯ್ಯ. ಮತ್ತೊಂದು ಹೆಸರು ಇವತ್ತು ಪರ್ಫೆಕ್ಟಾಗಿ ಹಾಡಿದಂಥ ವಿಶ್ವ. ಮಾದಯ್ಯ ಗಿಡು ಗಣ್ಣ ಮಾದಯ್ಯ, ನಿಮ್ಮ ಎಣ್ಣೆ ಮಜ್ಜನ್ ಕಣ್ಣಿಯಾಗ ಬನ್ನಿ ಮಾದಯ್ಯ. ಅಂಗಡಿನ ಪಟಾಪಟಿ ಚಡ್ಡಿಯಲ್ಲಿ ಇಟ್ಕೊಂಡ ಗೋವಿಂದರಾಜು. ಮಸಾಲೆ ಇಲ್ಲಂತವಳೆ ನನ್ನೆಂಡ್ರು, ಮಸಾಲೆ ಇಲ್ಲಂತವಳೆ. ಇವರೆಲ್ಲ ಅಮೇಝಿಂಗು. ಇನ್ನು ಕೆಲವರಿಗೆ ಅವರಲ್ಲಿ ಅದ್ಭುತವಾದ ಇಂಪ್ರೂವ್ಮೆಂಟ್ ಕಾಣಿಸಿದ್ದು ಅಂತಂದರೆ ಮಿಲಿಂದ್. ಆಜು ಬಾಜು ನಡೆಯೋದೇನ ಖಬರೇ ಇಲ್ಲ, ನಿನ್ನ ರೂಪ ನೋಡಿ ನಮ್ಮ ತಾಪ ಏರಿದಾವ, ಮತ್ತ ಮೈಯಾಗಿನ ಸೊಕ್ಕು ಉಕ್ಕಿ ಹರಿದಾವಲ್ಲ. ಆಮೇಲೆ ಸಚಿನ್. ಅಂದಾದ ಚಂದಾದ ಮೈಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ. ಸೂಪರಾಗಿ ಪರ್ಫಾರ್ಮ್ ಮಾಡಿದಂಥ ಗೋವಿಂದಮ್ಮ. ಎಂತ ಮೋಜಿನ ಕುದುರಿ ಹತ್ತಿದ ಮ್ಯಾಲ ತಿರುಗುವುದು 11 ಫೇರಿ. ಮತ್ತೆ ನಮ್ಮ ಪ್ರತಾಪ. ಎಲ್ಲ ಸಕ್ಕರೆಯಾಗು ದೀನ ದುರ್ಬಲರೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಆಮೇಲೆ ಅಫ್ಕೋರ್ಸ್ ನಮ್ಮ ಹಕ್ಕಿ ಪೀರಪ್ಪ. ನಮ್ಮ ತೋಮ್ರಿಯವರು. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಸುಮಾ, ರಮ್ಯಾ, ಚೈತ್ರ. ಸೋಮಲಿಂಗನ ಗುಡಿ ಮ್ಯಾಲ ಬಂಗಾರ ಚಡಿ, ಮ್ಯಾಲ ಬಂಗಾರ ಚಡಿಯ, ಹೇ ಯವ್ವ ಮ್ಯಾಲ ಬಂಗಾರ ಚಡಿಯ. ಚಾಮುಂಡಿ ದರ್ಶನ ಮಾಡುತ್ತಿದ್ದೆ, ಸಿಕ್ಕದೆ ವೈತಾಳಲ್ಲೇ. ಹೊಯ್ ಕಾಜಾಲದ ಯಾರೆ ಚಿತ್ತರದ ಬೀದಿಯಲ್ಲಿ ತಕ್ಕದೆ, ಅವಳು ಸಿಕ್ಕದೆ ವೈತಾಳಲ್ಲೇ. ನೀವೆಲ್ಲ ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೀರಿ. ಉಳ್ದವರಿಗೆಲ್ಲ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಟೈಮ್ ಕಮ್ಮಿ ಇದೆ, ಬೇಗ 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 ರೆಡಿ ಆಗಬೇಕು. ಆಮೇಲೆ ಇವತ್ತು ಯಾರ್ಯಾರಿಗೆ ಶಬಾಷ್ ಅಂತ ಹೇಳಿದ್ದೀನಿ ಅವರೆಲ್ಲ ಡಿಸ್ಟಿಂಕ್ಷನಿಗೆ ಹೋಗಬೇಕು. ಡಿಸ್ಟಿಂಕ್ಷನ್ ಅಂತ ಯಾರ್ಯಾರಿಗೆ ಹೇಳಿದ್ದೀನಿ ಅವರೆಲ್ಲ ಪರ್ಫಾರ್ಮರ್ ಆಫ್ ದ ವೀಕ್ ತಗೋಬೇಕು. ಆಯಿತಾ? ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ದೇವರು ಹೆಚ್ಚಿನ ಶಕ್ತಿ ಕೊಡಲಿ. ಆಲ್ ದ ಬೆಸ್ಟ್. ಫ್ಯಾಂಟಾಸ್ಟಿಕ್. ಇವಾಗ ಅವ್ರ ಹುಮ್ಮಸ್ಸು ಮತ್ತಷ್ಟು ಜಾಸ್ತಿ ಆಯಿತು.
ಈಗ ದಿ ಮೋಸ್ಟ್ ಟಫೆಸ್ಟ್ ಜಾಬ್ ಅಂದರೆ ಎಲಿಮಿನೇಷನ್. ಇಪ್ಪತ್ತೆರಡು ಜನ ಇದ್ದೀರಿ, ಇವತ್ತಿಗೆ 21 ಜನ ಆಗ್ತೀರಿ. ನಾಳಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಹಾಡೋದಕ್ಕೆ 21 ಜನ ಇರ್ತಾರೆ. ಯಾರು ಎಲಿಮಿನೇಟ್ ಆಗ್ತಾರೆ, ಯಾರು ಗಾನ ಸಿಂಚನ ವೇದಿಕೆಗೆ ಇವತ್ತಿಗೆ ವಿರಾಮ ಕೊಡ್ತಾರೆ ಅಂತ ನೋಡೋಣ. ಮೋನಿಕಾ, ಐ ಆಮ್ ವೆರಿ ಸಾರಿ. ಬನ್ನಿ, ಪ್ಲೀಸ್ ಬನ್ನಿ. ಮೋನಿಕಾ, ಐ ಆಮ್ ವೆರಿ ಸಾರಿ, ಬಟ್ ನೀವು ಇಲ್ಲಿಂದ ನಮ್ಮ ಜೊತೆ ಈ ಜರ್ನಿಯನ್ನು ಕಂಟಿನ್ಯೂ ಮಾಡೋದಿಲ್ಲ. ಬಟ್ ನಿಮ್ಮ ಸಂಗೀತ ಜರ್ನಿಗೆ ಇನ್ ಫ್ಯೂಚರ್ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ, ಗಾನ ಸಿಂಚನ ವೇದಿಕೆಗೆ ಏನಾದರೂ ಹೇಳೋದಿದೆಯಾ, ಏನಾದರೂ ಕನ್ವೆ ಮಾಡೋದಿದೆಯಾ? ಯು ಕ್ಯಾನ್ ಗೋ ಅಹೆಡ್. ನಾನು ಇಲ್ಲಿ ಬಂದು ತುಂಬ ತುಂಬ ಕಲ್ತಿದ್ದೀನಿ. ಎಷ್ಟು ಒಳ್ಳೆ ಜನರನ್ನು ಮೀಟ್ ಮಾಡಿದ್ದೀನಿ. ಆ್ಯಂಡ್ ನಾನು ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ ನಾನು ಕಾಂಪಿಟೇಷನ್ ಸೆಲೆಕ್ಟ್ ಆಗ್ತೀನಿ ಅಂತ. ಫಸ್ಟ್ ಆಫ್ ಆಲ್ ಇಲ್ಲಿ ತನಕ ಬಂದಿರೋದು ಖುಷಿ ಇದೆ. ಆ್ಯಂಡ್ ನಾನು ಸಂಗೀತ ಪ್ರಾಕ್ಟೀಸ್ ಇನ್ನೂ ಚೆನ್ನಾಗಿ ಮಾಡಿ ಐಮ್ ಗೋಣ ಕಮ್ ಬ್ಯಾಕ್. ಇಲ್ಲೇ ಬಂದು ಮತ್ತೆ ಇನ್ನೂ ಸೂಪರ್ ಇವ್ರು ಎಲ್ಲರ ತರಹ ನಿಜವಾಗ್ಲೂ ಪ್ರಯತ್ನ ಪಡ್ತೀನಿ. ಅದು ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಸೊ ನೀವು ನಿಮ್ಮನ್ನು ಫೈನಲ್ಸಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀವಿ. ದಯವಿಟ್ಟು ಬನ್ನಿ. ಓಕೆ, ಬಿ ಪಾರ್ಟ್ ಆಫ್ ಬಿ ಇನ್ ಟು ಫೈನಲ್ಸ್ ಆಸ್ ವೆಲ್. ಬಿ ದೇರ್ ವಿತ್ ಅಸ್ ಆ್ಯಂಡ್ ಸಪೋರ್ಟ್ ಅಸ್. ಎಸ್ ಅರ್ಚನಾ ಮ್ಯಾಮ್. ಮೋನಿಕಾ, ತುಂಬ ಸಂಸ್ಕಾರವಂತ ಹೆಣ್ಣು ಮಗಳು ನೀವು. ನಿಮ್ಮ ಕನ್ನಡ ಪ್ರೇಮಕ್ಕೆ, ನಿಮ್ಮ ಕಲಿಕೆಯ ಹಸಿವಿಗೆ ನಾನು ನಿಜವಾಗ್ಲೂ ಸೋತಿದ್ದೀನಿ. ನಿಮಗೆ ಜೀವನದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಗೆಲುವು ಸಿಗಲಿ, ನೀವು ಮುಟ್ಟಿದ್ದೆಲ್ಲ ಬಂಗಾರವಾಗಲಿ, ನಿಮ್ಮ ಬಾಳು ಬಂಗಾರವಾಗಲಿ. ನೀವು ಮತ್ತೆ ಈ ವೇದಿಕೆ ಮೇಲೆ ಬಂದು ನೀವು ಹೇಳಿದ ಹಾಗೆ ಚೆನ್ನಾಗಿ ಕಲಿತು ಗೆದ್ದು ಹೋಗಬೇಕು, ಆಯಿತಾ? ದೇವರು ಒಳ್ಳೇದು ಮಾಡಲಿ. ವಿ ಆರ್ ಗೋಯಿಂಗ್ ಟು ಮಿಸ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಮುನಿರಾಜು ಸರ್, ನಿಜವಾಗ್ಲೂ ನೀವು ಈ ವೇದಿಕೆಗೆ ಬರಲಿಲ್ಲ ಅಂದಿದ್ರೆ ನಾವು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ವಿ ಒಂದು ವಿಷಯದಲ್ಲಿ. ಏನು ಗೊತ್ತಾ, ಒಂದು ಒಳ್ಳೆ ಸಂದೇಶನ ಕೊಡೋಕ್ಕಾಗ್ತಿರಲಿಲ್ಲ. ಈ ನಾಡಿಗೆ ಗಾನಸಿಂಚನ ಕಾರ್ಯಕ್ರಮದ ಮೂಲಕ ದೂರದರ್ಶನ ವಾಹಿನಿಯ ವೀಕ್ಷಕರಿಗೆ ಮತ್ತು ಈ ನಾಡಿಗೆ ಒಂದು ಒಳ್ಳೆ ಸಂದೇಶ ಕೊಟ್ಟ ಹಾಗಾಯಿತು ನಿಮ್ಮಿಂದ, ಅಲ್ವಾ? ನನಗಂತೂ ಹೆಮ್ಮೆ ಇದೆ. ಸೋಲು ಗೆಲುವು ಇದ್ದಿದ್ದೆ ಬಿಟ್ಬಿಡಿ, ಅದ್ರ ಬಗ್ಗೆ ನಿಮ್ಮ ಆ ಒಂದು ಕಾನ್ಫಿಡೆಂಟ್ ಲೆವೆಲ್ ಇದೆಯಲ್ಲ, ಅದು ನಿಜವಾಗ್ಲೂ ನಿಮ್ಮನ್ನು ಎಲ್ಲೋ ಕರ್ಕೊಂಡೋಗುತ್ತೆ. ನಾವು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದೀವಿ. ಸ್ವಲ್ಪ ಭಾರವಾದ ಮನಸ್ಸಿನಿಂದನೇ ನಾವಿವತ್ತು ಬೀಳ್ಕೊಡುಗೆ ಕೊಡ್ತಾ ಇದ್ದೀವಿ, ಅನ್ಯಥಾ ಭಾವಿಸೋಂಗಿಲ್ಲ. ಇದು ಸ್ಪರ್ಧೆ ಅಲ್ವಾ? ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ವೇಣುಗಲ್ ಸರ್, ನೀವು ಪ್ರಾಕ್ಟೀಸ್ ಮಾಡೋದನ್ನು ದಯಮಾಡಿ ನಿಲ್ಲಿಸಬೇಡಿ. ನೀವೆಲ್ಲ ಹತ್ರ ಬರ್ತಾ ಇದ್ದೀರ. ಯಾವುದೋ ಒಂದು ಸಣ್ಣ ಎಳೆಯಲ್ಲಿ ನೀವು ಇವತ್ತು ನಮ್ಮಿಂದ ನಿರ್ಗಮಿಸ್ತಾ ಇದ್ದೀರಿ, ಬಿಟ್ಟರೆ ತುಂಬ ಹತ್ರ ಇದ್ದೀರಿ ನೀವು. ಜಸ್ಟ್ ಪ್ರಾಕ್ಟೀಸ್ ಮಾಡಿ. ನೀವು ಏನು ಆಡ್ತೀರಿ ಅದನ್ನು ಮತ್ತೆ ಇವಾಗ ಹೇಗೆ ಇವತ್ತು ಇಷ್ಟು ಜನದ ಮಧ್ಯೆ ನೀವು ಸೇರಿಕೊಂಡು ಎಲ್ಲ ಎಷ್ಟೊಂದು ಹಾಡುಗಳು, ಹೊಸ ಹಾಡುಗಳನ್ನ ನೀವು ತಿಳ್ಕೊಂಡ್ರಿ, ಅದೇ ರೀತಿ ನೀವೊಂದು ಮಾಸ್ಟರ್ ಪೀಸ್ಗಳಂತ ಒಂದು 10 ಹಾಡು ಸೆಲೆಕ್ಟ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿ. ಒಳ್ಳೆ ಗಾಯಕಿ ಆಗ್ತಿರ್ರಿ ಮುಂದೆ, ಅದ್ರ ಬಗ್ಗೆ ಏನೂ ಅನುಮಾನ ಇಲ್ಲ. ಯಾವುದೇ ಕಾರಣಕ್ಕೂ ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡಿ. ಮತ್ತೆ ನಿಮಗೆ ಇದೇ ವಾಹಿನಿಯಲ್ಲಿ ನಿಮಗೆ ಅವಕಾಶ ಖಂಡಿತ ಸಿಗುತ್ತೆ ಅಂತ ನನಗೆ ನಂಬಿಕೆ ಇದೆ. ದೇವರು ಒಳ್ಳೇದು ಮಾಡಲಿ ನಿಮಗೆ. ಮೋನಿಕಾ, ಓ ಮೈ ಡಾರ್ಲಿಂಗ್, ಇದನ್ನು ಹೇಳೋದನ್ನ ನಾನು ಖಂಡಿತವಾಗ್ಲೂ ಈ ವೇದಿಕೆಯಲ್ಲಿ ಮಿಸ್ ಮಾಡ್ತೀನಿ. ದಿಸ್ ಇಸ್ ನಾಟ್ ದಿ ಸ್ಟಾಪ್, ದಿಸ್ ಇಸ್ ದಿ ಸ್ಟಾರ್ಟ್. ನಿಮಗೆ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಇನ್ನೊಮ್ಮೆ ಈ ಚಂದದ ಚಂದನ ವಾಹಿನಿಗೆ ಬನ್ನಿ. ಓಕೆ, ನಮ್ಮ ವೇದಿಕೆ ನಿಮ್ಮನ್ನು ಎರಡೂ ಕೈಗಳಿಂದ ಬರ್ಮಾಡ್ಕೊಳ್ಳುತ್ತೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಒಳ್ಳೆಯದಾಗಿ. ಓಕೆ, ಇದು ಸ್ವಲ್ಪ ಕಷ್ಟದ ಸೆಗ್ಮೆಂಟೇ ನಮಗೆ ಪ್ರತಿ ಸಾರಿ. ಇವತ್ತು ಇವ್ರು ಹೋಗ್ತಾರೆ, ನಾಳೆ ಯಾರು ಸ್ವಲ್ಪ ಅದಕ್ಕಿಂತ ಕಡಿಮೆ ಹಾಡ್ತಾರೋ ಅಥವಾ ಯಾರು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಲ್ವೋ ನೀವು ಹೋಗ್ತೀರಿ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಗಾನ ಸಿಂಚನ ಜನಮನದ ಪದ ಪಯಣ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.
ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ, ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ, ತಾನು ಕೊರಗಿ ನಿನ್ನ ಕೋಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ. ಒಬ್ಬ ಮಗ ನೀ ಆಸರಾದಿ ಅಂತ ತಾಯಿ ತಿಳಿದಿತ್ತಲ್ಲೋ, ಜೀವ ಇಟ್ಟಿತ್ತು ನಿನ್ನ ಮ್ಯಾಲು, ಜೀವ ಇಟ್ಟಿತ್ತು ನಿನ್ನ ಮ್ಯಾಲು. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಪಡೆದ ತಾಯಿಯನ್ನು ಕಳ್ಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. ಕೂಲಿ ನಾಲಿ ಮಾಡಿ ಶಾಲಿ ಕಲಿಸಿದಳು ಜಾಣನಾಗಲೆಂತ, ಚಿನ್ನದಂತ ಒಂದು ಹೆಣ್ಣು ನೋಡ್ಯಾಳ ನಿನ್ನ ಮದುವಿಗಂತ. ಆ ಕೂಲಿ ನಾಲಿ ಮಾಡಿ ಶಾಲಿ ಕಲಿಸಿದಳು ಜಾಣನಾಗಲೆಂತ, ಚಿನ್ನದಂತ ಒಂದು ಹೆಣ್ಣು ನೋಡ್ಯಾಳ ನಿನ್ನ ಮದುವಿಗಂತ. ಸಾಲ ಶೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲೆಂತ, ಸಾಲ ಸೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲೆಂತ. ಮೊಮ್ಮಕ್ಕಳನ್ನು ಎತ್ತಿ ಆಡಿಸುವ ಚಿಂತಿ ಮನದೊಳೀತ, ಮುಪ್ಪಿನ ಮುದುಕಿ ಏನೇನೋ ಕನಸ ಕಟ್ಟುಕೊಂಡು ಕುಂತೀತ, ಕನಸು ಕನಸಾಗ ಉಳಿದೀತ, ಕನಸು ಕನಸಾಗ ಉಳಿದೀತ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಪಡೆದ ತಾಯಿಯನ್ನು ಕಳ್ಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು.